శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద భక్తవత్సల గోవింద భాగవత ప్రియ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నిత్య నిర్మల గోవింద నీలమేఘ శ్యామ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పురాణ పురుష గోవింద పుండరీకాక్ష గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నందనందన గోవింద నవనీత చోర గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పశుపాలక శ్రీ గోవింద పాప విమోచన గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద దుష్ట సంహార గోవింద దురిత నివారణ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద శిష్టపాలక గోవింద కష్ట నివారణ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద వజ్రమకుటధర గోవింద వరాహమూర్తి గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద గోపీలోల గోవింద గోవర్ధనోద్ధార గోవింద గోవింద హరి గోవింద గోకుల నందన గోవింద. ఓం నమో శ్రీ వెంకటేశాయ కళ్యాణాద్భుతగాత్రాయ కామితార్థప్రదాయినే ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇಂದು ಪರಮ ಪವಿತ್ರವಾದ ರಥಸಪ್ತಮಿಯ ದಿನ ಭಗವಂತ
ತನ್ನ 7 ವಾಹನಗಳ ಮೂಲಕ ಬಗೆ ಬಗೆಯಾದ ಅಲಂಕಾರಗಳನ್ನು ಮಾಡಿಕೊಂಡು 4 ರಥಬೀದಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಮಂಗಳಾರತಿಯನ್ನ ನೈವೇದ್ಯವನ್ನ ಸ್ವೀಕರಿಸುತ್ತಾ ನಮ್ಮನ್ನ ಉದ್ಧಾರ ಮಾಡಲಿಕ್ಕೆ ಹೊರಟಿದ್ದಾನೆ. ಇಂದು ಹನುಮಂತ ವಾಹನದ ನಂತರ ಚಕ್ರ ಸ್ನಾನವನ್ನ ಸುದರ್ಶನ ಚಕ್ರಕ್ಕೆ ಮಾಡಿದ ಮೇಲೆ ಈಗ ಕಲ್ಪವೃಕ್ಷ ವಾಹನದಲ್ಲಿ ಭಗವಂತ ಹೊರಟಿದ್ದಾನೆ. ನೀವು ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರವನ್ನ SVBC ಕನ್ನಡ ವಾಹಿನಿಯ ಮೂಲಕ ನೋಡ್ತಾ ಇದ್ದೀರಾ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ. ಈ ಗೋವಿಂದ ನಾಮಾವಳಿ ಬಹಳ ಪ್ರಸಿದ್ಧವಾದ ಒಂದು ನಾಮಸ್ಮರಣೆ. ತಿರುಪತಿ ತಿರುಮಲವೆಂದರೆ ನಮ್ಮ ಮನಸ್ಸಿಗೆ ಬರುವುದು ಈ ಗೋವಿಂದ ನಾಮಾವಳಿ. ಈ ಗೋವಿಂದ ನಾಮಾವಳಿ ಇಲ್ಲದಿದ್ದರೆ ತಿರುಪತಿಯ ಅನ್ನೋ ಒಂದು ಕ್ಷಣ ಮಾತ್ರದಲ್ಲಿ ಒಂದು ಸಲ ಅನ್ಸುತ್ತೆ. ಅಷ್ಟು ಗೋವಿಂದ ನಾಮಾವಳಿಯನ್ನ ನಾವು ತಿರುಪತಿ ತಿರುಮಲದಲ್ಲಿ ನೋಡಬಹುದು. ಈ ತಿರುಪತಿಯಲ್ಲಿ, ಈ ತಿರುಮಲದಲ್ಲಿ ಗೋವಿಂದ ನಾಮಾವಳಿಯ ಒಂದು ವಿಶೇಷ ಇದೆ. ಮಹಾವರಾಹ ಸ್ವಾಮಿಗೂ ಗೋವಿಂದ ಅಂತ ಹೆಸರು. ಗೋ ಎಂದರೆ ಭೂಮಿ, ವಿಂದ ಎಂದರೆ ಪಡೆದವನು. ಶ್ರೀನಿವಾಸ ವರಾಹ ಸ್ವಾಮಿಯಿಂದ ಭೂಮಿಯನ್ನ ಪಡೆದದ್ದಕ್ಕೆ ಗೋವಿಂದ ಎಂದು ಹೆಸರು ಬಂತು. ಶ್ರೀನಿವಾಸ ವರಾಹನಿಗೆ ಈ ನಿನ್ನ ಹೆಸರಿನಿಂದಲೇ ನನ್ನನ್ನು ಕೂಡ ಭಕ್ತರು ಕರೆಯುತ್ತಾರೆ ಎಂದು ವರವಿತ್ತನಂತೆ. ಪ್ರಹ್ಲಾದ ತನ್ನ ಕಷ್ಟ ಕಾಲದಲ್ಲಿ ಸ್ಮರಿಸಿದ್ದು ಗೋವಿಂದನನ್ನ, ಕನಕದಾಸರು ಕಷ್ಟದಲ್ಲಿ ಸ್ಮರಿಸಿದ್ದು ಗೋವಿಂದನನ್ನ, ರಾಘವೇಂದ್ರ ಸ್ವಾಮಿಗಳು ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಬರೆದ ದೇವರ ನಾಮ ಇಂದು ಎನಗೆ ಗೋವಿಂದ. ಆದ್ದರಿಂದ 24 ಗಂಟೆಗಳಲ್ಲಿ ಅತ್ಯಂತ ಪವಿತ್ರವಾದ ಪ್ರಾತಃ ಕಾಲದಲ್ಲಿ ಗೋವಿಂದ ನಾಮಾವಳಿಗೆ ಬಹಳ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ. ಶ್ರೀದೇವಿ ಭೂದೇವಿ ಸಮೇತನಾಗಿ ಭಗವಂತ ಕಲ್ಪವೃಕ್ಷ ವಾಹನನಾಗಿ ವಜ್ರಾಭರಣಗಳನ್ನು ಧರಿಸಿ ನಮಗೆಲ್ಲರಿಗೂ ಈ ರಥಸಪ್ತಮಿಯ ಮಹಾ ಸಂದರ್ಭದಲ್ಲಿ ಪರ್ವಕಾಲದಲ್ಲಿ ದರ್ಶನ ಭಾಗ್ಯವನ್ನ ಕೊಡ್ತಾ ಇದ್ದಾನೆ. ಕಲಿಯುಗದ ಕಲ್ಪವೃಕ್ಷ ಈ ಶ್ರೀನಿವಾಸ. ಕಲ್ಪವೃಕ್ಷ ಸಮುದ್ರ ಮಥನ ಕಾಲಕ್ಕೆ ದೇವತೆಗಳು ದೈತ್ಯರು ಕ್ಷೀರಸಾಗರವನ್ನ ಕಡೆದಾಗ ಬಂದಂತ ವೃಕ್ಷವೇ ಕಲ್ಪವೃಕ್ಷ. ಈ ವೃಕ್ಷ ಎಲ್ಲ ಕಾಲದಲ್ಲಿ ಹಸಿರಾಗಿ ಇರುತ್ತೆ. ಅದು ಕೇಳಿದ ವರಗಳನ್ನ ನೀಡುತ್ತದೆ. ಈ ಕಲ್ಪವೃಕ್ಷ ಐಹಿಕ ಫಲಗಳನ್ನು ಮಾತ್ರ ಕೊಡುವ ಸಾಮರ್ಥ್ಯವನ್ನ ಹೊಂದಿರುತ್ತದೆ. ಆದರೆ ನಮ್ಮ ಸ್ವಾಮಿ ಶ್ರೀನಿವಾಸ ಕಲ್ಪವೃಕ್ಷ ಐಹಿಕ ಮತ್ತು ಪಾರಮಾರ್ಥಿಕ ಅಭಿಷ್ಟಗಳನ್ನ ಕೊಡೋಲಿಕ್ಕೆ ಸಾಮರ್ಥ್ಯವುಳ್ಳವನು. ಕುಚೇಲನನ್ನ ಸುಚೇಲನನ್ನಾಗಿ ಮಾಡಿದ ಪರೀಕ್ಷಿತನಿಗೆ ಮೋಕ್ಷ ನೀಡಿದ ಈ ಕಲ್ಪವೃಕ್ಷ ಶ್ರೀನಿವಾಸ. ಶ್ರೀನಿವಾಸನ ಅಲಂಕಾರವನ್ನ ತೊಟ್ಟ ಭಕ್ತರು ರತ್ತನದಿಂದ ಶ್ರೀನಿವಾಸನನ್ನ ಒಲಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಲ್ಪವೃಕ್ಷವಾದರೂ ಕೇಳಿದ್ದನ್ನ ಕೊಟ್ಟರೂ ಅದು ಸ್ವರ್ಗದಲ್ಲಿದೆ. ಆದರೆ ನಮ್ಮ ಆಶ್ರಿತ ಕಲ್ಪವೃಕ್ಷ ಶ್ರೀನಿವಾಸ ಭೂಮಿಗೆ ಇಳಿದು ಬಂದಿದ್ದಾನೆ. ನಮ್ಮ ಮುಂದೆ ನಿಂತು ಜಡವಾದ ಕಲ್ಪವೃಕ್ಷ ನಿನಗೆ ಏನು ನೀಡಬಲ್ಲದು? ಚೇತನಾಮೂರ್ತಿಯಾದ ನಾನೇ ನಿನ್ನ ಮುಂದೆ ನಿಂತಿದ್ದೇನೆ, ಏನು ಬೇಕು ಎಂದು ಕೇಳು ಅನ್ನುವ ರೀತಿಯಲ್ಲಿ ಭಗವಂತ ಈ ದಿನ ನಮಗೆ ದರ್ಶನವನ್ನ ಕೊಡ್ತಾ ಇದ್ದಾನೆ. ಭಗವಂತ ಆಪತ್ತನ್ನ ಹೊಡೆದು ಓಡಿಸುವುದಕ್ಕೆ ಸಕಲ ಸಾಮರ್ಥ್ಯವನ್ನ ಹೊಂದಿ ಗೋವಿಂದ ನಾಮಾವಳಿಗಳಿಂದ ತನ್ನನ್ನ ಭಕ್ತಿಯಿಂದ ಅರ್ಚಿಸುವುದವರೆಗೆ ಕಾಪಾಡುತ್ತೇನೆ ಎಂದು ಅಭಯವನ್ನ ಕೊಡ್ತಾ ಇದ್ದಾನೆ. ಕಲಿಯುಗದಲ್ಲಿ ಭಕ್ತರ ಕಲ್ಪವೃಕ್ಷವಾಗಿರುವ ಶ್ರೀನಿವಾಸನು ಕಲ್ಪವೃಕ್ಷ ವಾಹನವನ್ನೇರಿ ರಾಜಬೀದಿಗಳಲ್ಲಿ ಮೆರವಣಿಗೆಗೆ ಭಕ್ತರ ಮುಂದೆ ಸಾಗಿ ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸ್ತಾ ಇದ್ದಾನೆ.
ಈ ಶ್ರೀನಿವಾಸನೇ ಸೂರ್ಯನಾರಾಯಣನೇ ಇಂದು ರಥಸಪ್ತಮಿಯ ದಿನ ತನ್ನ ಸಪ್ತ ಅಶ್ವಗಳನ್ನು ದಕ್ಷಿಣಾಯನವನ್ನು ಮುಗಿಸಿ ಉತ್ತರಾಯಣಕ್ಕೆ ವಸಂತ ಋತುವಿನ ಆಗಮನವನ್ನು ಸೂಚಿಸುವುದಕ್ಕೆ ಏರಿ ಹೊರಟಿದ್ದಾನೆ. ನಮಸ್ತೆ ಬ್ರಹ್ಮರೂಪಾಯ, ನಮಸ್ತೆ ವಿಷ್ಣುರೂಪಿಣೆ, ನಮಸ್ತೆ ರುದ್ರರೂಪಾಯ, ಭಾಸ್ಕರಾಯ ನಮೋ ನಮಃ. ಸೂರ್ಯನಾರಾಯಣನನ್ನ 12 ನಾಮಗಳಿಂದ ಆರಾಧಿಸುವ ಪದ್ಧತಿ ನಮ್ಮಲ್ಲಿದೆ. ಮಿತ್ರಃ, ಸೂರ್ಯ ನಮ್ಮ ಜಗತ್ತಿಗೆಲ್ಲ ಮಿತ್ರ. ಎಲ್ಲ ಪ್ರಾಣಿಗಳು ಸೂರ್ಯ ದರ್ಶನವನ್ನು ಕೋರುತ್ತದೆ. ಸೂರ್ಯನನ್ನು ಪೂಜಿಸಿ ಸತ್ಕರ್ಮಗಳನ್ನು ಮಾಡಿದ ಮನುಷ್ಯನಿಗೆ ಆರೋಗ್ಯ, ಬುದ್ಧಿಬಲ, ಶರೀರದಲ್ಲಿ ಕಾಂತಿ, ಆಯುಷ್ಯು, ಆರೋಗ್ಯ, ಕೀರ್ತಿ, ಧನ ಎಲ್ಲವೂ ಲಭಿಸುತ್ತದೆ. ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ರೂಢಿಪದಾಸರಿಗೆ ನೀಡಲು ದರುಶನ, ರೂಢಿಪದಾಸರಿಗೆ ನೀಡಲು ದರುಶನ. ಗೂಢಪದಾದ್ರಿಯಂ ಬಂದ ಮಹಾತ್ಮನ. ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ಈತನೇ ವೈಕುಂಠನಾಥನು ನಿಜ ಶಾತ ಕುಂಬೋಧರ ತಾತನು. ಈತನೇ ವೈಕುಂಠನಾಥನು ನಿಜ ಶಾತ ಕುಂಬೋಧರ ತಾತನು. ಮಾತಂಗ ವರದಾತ ಶ್ವೇತವಾಹನ ಸೂತ. ಮಾತಂಗ ವರದಾತ ಶ್ವೇತವಾಹನ ಸೂತ. ಜಾತರಹಿತ ಧನುಜಾತ ಕುಲಾಂತಕ. ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ತೋಂಡಮಾನ ಗೋಲಿದಾತನ ತನ್ನ ತೋಂಡ ಜನಕ್ಕೆ ಸುಖದಾತನ. ತೋಂಡಮಾನ ಗೋಲಿದಾತನ ತನ್ನ ತೋಂಡ ಜನಕ್ಕೆ ಸುಖದಾತನ.
अंडजात प्रकांडवरूढ अंडजात प्रकांडवरूढ ब्रह्मांड नायकनाद पांडव पक्षना ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ ಇಂದೂಧರಾಮರವಂದ್ಯನಾ ಶ್ಯಾಮ ಸುಂದರ ವಿಠಲ ಮುಕುಂದನಾ ಇಂದೂಧರಾಮರವಂದ್ಯನಾ ಶ್ಯಾಮ ಸುಂದರ ವಿಠಲ ಮುಕುಂದನಾ ಸಂದರುಶನ ಮಾತ್ರದಿ ಹಿಂದೆ ಮಾಡಿದ ದೋಷ ಸಂದರುಶನ ಮಾತ್ರದಿ ಹಿಂದೆ ಮಾಡಿದ ದೋಷ ವೃಂದವೆಲ್ಲವೋ ಎಂದು ಬೆಂದು ಹೋಗುವುದು ಘನ ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ ರೂಢಿ ಪದಾಸರಿಗೆ ನೀಡಲು ದರುಶನ ರೂಢಿ ಪದಾಸರಿಗೆ ನೀಡಲು ದರುಶನ ಗೂಢಪಾದಾದ್ರಿಯೆಂಬಂದ ಮಹಾತ್ಮನ ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ಓಂ ನಮೋ ವೆಂಕಟೇಶಾಯ. ಕೃತೇತು ನರಸಿಂಹೋಭೋ ತ್ರೇತಾಯಾಂ ರಘುನಂದನಃ ದ್ವಾಪರೆ ವಾಸುದೇವಶ್ಚ ಕಲೌ ವೆಂಕಟನಾಯಕಃ. ಕಲಿಯುಗದಲ್ಲಿ ಮನುಷ್ಯನ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಲು ಮಹಾವಿಷ್ಣು ತನ್ನ ವೈಕುಂಠವನ್ನೇ ಬಿಟ್ಟು ವೆಂಕಟಾಚಲಕ್ಕೆ ಬಂದು ನಿಂತಿದ್ದಾನೆ. ಈ ದಿನ ಶ್ರೀದೇವಿ ಭೂದೇವಿ ಸಮೇತನಾಗಿ ಮಲಯಪ್ಪ ಸ್ವಾಮಿ ಕಲ್ಪವೃಕ್ಷ ವಾಹನದಲ್ಲಿ ಹೆಜ್ಜೆ ಹೆಜ್ಜೆಗೂ ಆರತಿಗಳನ್ನು ನೈವೇದ್ಯವನ್ನು ಸ್ವೀಕರಿಸುತ್ತಾ ರಥ ಬೀದಿಯಲ್ಲಿ ಮುಂದುವರುತ್ತಾ ಇದ್ದಾನೆ. ಈ ಭೂವೈಕುಂಠ ವೆಂಕಟ ಅದ್ರಿ ಅಂದರೆ ಪಾಪಗಳನ್ನು ಪರಿಹರಿಸುವ ಪರ್ವತ ಅಂತ ಅರ್ಥವನ್ನು ಈ ಹೊಂದಿರುವ ಈ ವೆಂಕಟಾದ್ರಿಗೆ ಬಂದು ನಿಂತು ಭಗವಂತನ ದರ್ಶನವನ್ನು ಪಡೆದವರೇ ಭಾಗ್ಯವಂತರು. ವೇಂ ಶಬ್ದ ಒಂದು ಅಮೃತ ಬೀಜಾಕ್ಷರ. ಕಠ ಅಂದರೆ ಬಂಗಾರ ಅನ್ನುವ ಅರ್ಥ ಕೂಡ ಇದೆ. ಅಮೃತ ಐಶ್ವರ್ಯಗಳಿಂದ ಕೂಡಿದ ಬೆಟ್ಟವೇ ಈ ತಿರುಪತಿಯ ಬೆಟ್ಟ. ಈ ವೆಂಕಟಾಚಲನ ಬೆಟ್ಟದ ದರ್ಶನ ಮಾತ್ರದಿಂದ ಸರ್ವ ಪಾಪಗಳು ನಶಿಸಿ ಹೋಗಿ ಇಹ ಪರ ಸುಖಗಳನ್ನು ದಯಪಾಲಿಸುತ್ತಾನೆ ಈ ಭಗವಂತ. ತಿರುಮಲ ಬೆಟ್ಟದ ದರ್ಶನದಿಂದ ಭಕ್ತರು ಭಿನ್ನವಿಸಿಕೊಂಡ ಎಲ್ಲ ಕಾರ್ಯಗಳು ಫಲಪ್ರದವಾಗುವುದರಿಂದ ಇದನ್ನ ಚಿಂತಾಮಣಿ ಅಂತ ಕೂಡ ಕರೆಯುತ್ತಾರೆ. ಮತ್ತೆ ಬೆಟ್ಟದ ದರ್ಶನ ಮಾತ್ರದಿಂದ ಜ್ಞಾನಪ್ರಾಪ್ತಿಯಾಗುವುದರಿಂದ ಜ್ಞಾನಾದ್ರಿ ಎಂದು ಪುರಾಣ ಕರೆದಿದೆ. ಸಮಸ್ತ ತೀರ್ಥಗಳನ್ನು ಹೊಂದಿದ್ದಕ್ಕಾಗಿ ತೀರ್ಥಾದ್ರಿ, ಸ್ವಾಮಿ ಪುಷ್ಕರಣಿ ಇರುವುದರಿಂದ ಪುಷ್ಕರಾದ್ರಿ, ಬೆಟ್ಟ ಬಂಗಾರದ ಬಣ್ಣವಾದ್ದರಿಂದ ಕನಕಾದ್ರಿ,
ಈ ಹಿಂದೆ ನಾರಾಯಣ ಎಂಬ ಭಕ್ತ ತಪಸ್ಸು ಮಾಡಿ ಶ್ರೀನಿವಾಸನ ಸಾಕ್ಷಾತ್ಕಾರ ಮಾಡಿಕೊಂಡದ್ದರಿಂದ ನಾರಾಯಣಾದ್ರಿ ಎಂದು, ವೈಕುಂಠದಿಂದ ಗರುಡ ಭೂಲೋಕಕ್ಕೆ ತಂದಿದ್ದಕ್ಕಾಗಿ ಗರುಡಾದ್ರಿ ಎಂದು, ಶ್ವೇತ ವರಾಹಸ್ವಾಮಿ ಇಲ್ಲಿಯೇ ವಾಸವಾಗಿರುವುದರಿಂದ ವರಾಹಾದ್ರಿ ಎಂದು, ಶ್ರೀನಿವಾಸ ಲಕ್ಷ್ಮೀ ಸಮೇತನಾಗಿ ನೆಲೆಸಿದ್ದು ಶ್ರೀನಿವಾಸಾದ್ರಿ ಎಂದು, ವೆಂಕಟೇಶ ಇಳಿದು ಬಂದು ಪಾಪಗಳನ್ನು ಹರಣ ಮಾಡುತ್ತಿದ್ದಾನಂದರಿಂದ ವೆಂಕಟಾದ್ರಿ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಸಿಕೊಂಡು ತನ್ನ ಕಾರುಣ್ಯವನ್ನು ನಮ್ಮ ಮೇಲೆ ಸದಾಕಾಲ ತೋರುತ್ತಿದ್ದಾನೆ. ಕಲ್ಪವೃಕ್ಷದಲ್ಲಿ ಕುಳಿತ ಭಗವಂತ ಕಲ್ಪವೃಕ್ಷದಲ್ಲಿ ಎಲ್ಲ ಸುಖಗಳೂ ಇರುವಂತೆ ಆ ಕಲ್ಪವೃಕ್ಷವನ್ನು ಏರಿದ್ದಾನೆ. ಅದರಲ್ಲಿ ಎಲ್ಲ ಸುಖಗಳನ್ನು ಕೊಡುವ ಚಿಹ್ನೆಗಳು ಕೂಡ ಆ ಕಲ್ಪವೃಕ್ಷದಲ್ಲಿ ಇದೆ. ಆದರೆ ಮನುಷ್ಯನ ಆಶೆ ಆಕಾಂಕ್ಷೆಗಳು ಒಂದು ಮಿತಿಯಲ್ಲಿ ಇರಬೇಕು ಎನ್ನುವ ಸೂಚನೆಗೋಸ್ಕರ ಭಗವಂತ ತನ್ನ ಕಲ್ಪವೃಕ್ಷದಲ್ಲಿ ಒಂದು ಸರ್ಪವನ್ನು ಕೂಡ ಇಟ್ಟಿದ್ದಾನೆ. ಅಂದರೆ ನಮ್ಮ ಯಾವ ಕಾಮನೆಗಳು ಸಾತ್ವಿಕ ಕಾಮನೆಗಳಾಗಿ ಭಗವಂತನ ಇಚ್ಛೆಯಿಂದ ಸದ್ವಿಚಾರವನ್ನ ಧರ್ಮಾಚರಣೆಯನ್ನ ಮಾಡುವುದಕ್ಕೋಸ್ಕರ ಕಾಮನೆಗಳು ಇರಬೇಕು ಎಂದು ಸೂಚಿಸುವಂತೆ ಈ ಕಲ್ಪವೃಕ್ಷದಲ್ಲಿ ತನ್ನ ಚಿಹ್ನೆಗಳ ಮೂಲಕ ಭಗವಂತ ತೋರಿಸ್ತಾ ಇದ್ದಾನೆ. ಸ್ಮರನ್ ವೆಂಕಟೇಶಂ ಮಹಾದೇವಂ ನೇಹಾ ಮಂತ್ರ ದುಃಖಭಾಕ್ ಸರ್ವದೇವೈಕ ಶರಣಂ ಸರ್ವದೇವೈಕ ದೈವತಂ ಸಮಸ್ತ ದೇವ ಕವಚಂ ಸರ್ವದೇವ ಶಿಖಾಮಣಿಹಿ. ಈ ವೆಂಕಟೇಶನ ದರ್ಶನದ ಮಹಾತ್ಮೆಯನ್ನು ವರ್ಣಿಸಲು ಸಾಧ್ಯವಿಲ್ಲ ಅಂತ ಪುರಾಣಗಳು ವೇದಗಳು ತಿಳಿಸುತ್ತದೆ. ಈ ಸ್ಕಂದ ಪುರಾಣ ಭಗವಂತನನ್ನ ಸ್ಮರಿಸಿದರೆ ಸಾಕು ದುಃಖ ಭಯಗಳಿಲ್ಲ ಎಂದು ಖಚಿತಪಡಿಸುತ್ತದೆ. ಈ ಕಲ್ಪವೃಕ್ಷ ವಾಹನವನ್ನ ನೋಡಿ ಮನಸ್ಸಿನಲ್ಲಿ ಯಾವುದೇ ಕಾಮನೆಗಳು ಬಂದರೂ ಸಹ ಆ ಕಾಮನೆಗಳೆಲ್ಲ ಈಡೇರುತ್ತದೆ ಎಂದು ನಂಬಿಕೆಯು ಹಿಂದಿನ ಕಾಲದಿಂದ ನಡೆದು ಬಂದಿದೆ. ಇಂಥ ಅರ್ಧ ಬ್ರಹ್ಮೋತ್ಸವವೆಂದೇ ಬಹಳ ಪ್ರಾಧಾನ್ಯವಿರುವಂತಹ ವೈಭವದಿಂದ ಕೂಡಿದ ಕಲ್ಪವೃಕ್ಷ ವಾಹನ ಹೊರಟಿದೆ. ಗಜರಾಜ ಜನ ಸಮೂಹದಲ್ಲಿ ಗಜ ಗಾಂಭೀರ್ಯದಿಂದ ನಡೆಯುತ್ತಾ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದಾನೆ. ಭಕ್ತರೆಲ್ಲ ರಥದಲ್ಲಿರುವ ಪರಮಾತ್ಮನನ್ನ ನೋಡಿ ಮುಕ್ತಿಗೆ ಒಂದೇ ಗೇಣು ಎಂದು ಅನಿಸುತ್ತಿರುವಂತಿದೆ. ಸಂಸಾರ ಸಾಗರವೆಂಬ ಮಹಾಭಯವನ್ನ ವಿನಾಶ ಮಾಡು ತಂದೆ ಎಂದು ಬೇಡಿಕೊಳ್ಳೋಣ. ರಥದ ಮುಂದೆ ಅನೇಕ ಭಕ್ತರು ನೃತ್ಯ ಮಾಡುತ್ತಾ ಹೊರಟಿದ್ದಾರೆ. ನಾನಾ ರೀತಿಯ ಕಲಾ ಪ್ರದರ್ಶನಗಳನ್ನು ತೋರಿಸುತ್ತಾ ಭಗವಂತನ ಮುಂದೆ, ಭಕುತ ಜನ ಮುಂದೆ ನೀನವರ ಹಿಂದೆ ಎನ್ನುವ ರೀತಿಯಲ್ಲಿ ಭಗವಂತ ಅವರ ಹಿಂದೆ ಹಿಂದೆ ಮೆತ್ತಗೆ ನಡೆಯುತ್ತಾ ಬರ್ತಾ ಇದ್ದಾನೆ. ಶ್ರೀನಿವಾಸ ಸಂಪತ್ತನ್ನ ಕೊಡುವ ದೇವತೆ, ಭಾಗ್ಯದ ದೇವತೆ. ತನ್ನ 4 ಕೈಗಳಲ್ಲಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ ಪುರುಷಾರ್ಥಗಳನ್ನು ದಯಪಾಲಿಸುವ ಶಕ್ತಿಯನ್ನ ಪ್ರತಿನಿಧಿಸುತ್ತಾ ಇದ್ದಾನೆ. ಶ್ರೀನಿವಾಸ ತಿರುಮಲ ಕ್ಷೇತ್ರದಲ್ಲಿ ಸಪ್ತ ಪರ್ವತದಲ್ಲಿರುವ ಆನಂದ ನಿಲಯವೆಂಬ ಸ್ವರ್ಣ ಮಂಟಪದಲ್ಲಿ ನೆಲೆಸಿದ್ದಾನೆ. ಸುಮಾರು 5,000 ವರ್ಷಗಳ ಹಿಂದೆ ಶ್ರೀನಿವಾಸ ಮಹಾಲಕ್ಷ್ಮಿಗಾಗಿ ಭೂಮಿಗೆ ಬಂದಿದ್ದಾನೆ. ಮಹಾಲಕ್ಷ್ಮಿಯನ್ನ ಹುಡುಕುತ್ತಾ ಬಂದ ಭಗವಂತ 12 ವರ್ಷ ತಪಸ್ಸನ್ನು ಮಾಡಿ ಪದ್ಮಾವತಿಯನ್ನ ಪಡೆದು ಪದ್ಮಾವತಿಯನ್ನ ವಿವಾಹವಾಗಿ ಈ ತಿರುಮಲ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಯುಗ ಮೂರ್ತಿಯಾಗಿ ನೆಲೆಸಿದ್ದಾನೆ. ಈ ದೇವ ಸಮಸ್ತ ಸಂಪತ್ತಿಗೂ ಅಧಿದೇವತೆಯಾದ ಶ್ರೀದೇವಿ ಭೂದೇವಿಯ ಸಮೇತನಾಗಿ ಭಗವಂತನ ಆರಾಧನೆಯಿಂದ ನಮಗೆ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ. ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ಕಸ್ತೂರಿ ರಂಗ ತೇಜ
ಸುತ್ತಮುತ್ತಲು ಸಾವಿರಾರು ಸಾಲು ದೀವಿಗೆ, 10 ದಿಕ್ಕಲ್ಲಿ ಬೆಳಗುತ್ತಿದ್ದ ಹಗಲು ಬತ್ತಿಯು, ವಿಸ್ತಾರದಿ ಭೂಸುರರು ಸುತ್ತುಗಟ್ಟಿ ನಿಂತಿರಲು, ಮತ್ತೆ ನಮ್ಮೊಳೆಂತು ತೇಜ ಮೆಲ್ಲನೆ ನಡೆಸುತ್ತ ಜಾಣ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ತಾಳಶಂಕ ಭೇರಿ ತಂಬೂರಿ ಮೊದಲಾದ ಮೇಲು ಪಂಚಕಗಳೆಲ್ಲ ಹೊಗಳಿ ಹೊಗಳಲು, ಗಾಳಿಗೋಪುರದ ಮುಂದೆ ದಾಳಿಯಾಡುವಂತೆ ಸುತ್ತ ಧೂಳಿಯ ನೆಬ್ಬಿಸಿ ವೈಯಾಳಿಯ ನಿಕ್ಕುತ ಜಾಣ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ರಂಭೆ ಮೊದಲಾದ ಸುರರಮಣಿಯರು ಕುಂಭದಾರುತಿಯ ಪಿಡಿದು ಕೂಡಿ ಪಾಡಲು, ಶಂಭುಮುಖ ನಿರ್ಜರರೆಲ್ಲ ಸ್ವಾಮಿ ಪರಾಕೆಂದೆನ್ನುತ್ತ ಅಂಬುಜ ಭಾವಾದಿಗಳ ಆಳಿದ ಶ್ರೀರಂಗನಾಥ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ವೇದಶಾಸ್ತ್ರ ಪುರಾಣಗಳು ವಂದಿಸಿ ಪೊಗಳಲು, ಮೋದದಿಂದ ಗಾಯಕರು ಮೌರಿ ಪಾಡಲು, ಹಾದಿ ಬೀದಿಯಲ್ಲಿ ನಿಂತ ಭೂಸುರ ಜನರಿಗೆಲ್ಲ ಅದರದಿಂದಿಷ್ಟಾರ್ಥವಿತ್ತು ಅಮೃತ ನವನಿಕುತ ಜಾಣ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಸಣ್ಣ ಮುತ್ತು ಕೆತ್ತಿಸಿದ ಸಕಲಾತಿಗಳ್ ಹೊನ್ನ ಹೊಸ ಜಾನು ಜಂಗ ಹೊಳೆವ ಸೊಬಗಿನ, ಉನ್ನಂತ ಪರಾಯಣ ಉತ್ತಮ ರಾಜಾಶ್ವವೇರಿ ಎನ್ನ ಹಯವದನ ರಂಗ ಎಲ್ಲರಿಗೆ ಇಷ್ಟಾರ್ಥ ಕೊಡುತ್ತ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. 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 ಪ್ರಾತಃ ಸ್ಮರಾಮಿ ರಮಯಾ ಸಹ ವೆಂಕಟೇಶಂ, ಮಂದಸ್ಮಿತ ಮುಖ ಸರೋರುಹ ಕಾಂತಿರಮ್ಯಂ, ಮಾಣಿಕ್ಯ ಕಾಂತಿ ವಿಲಸನ್ಮಕುಟೋದ್ಭ್ರಪುಂಡ್ರಂ, ಪದ್ಮಾಕ್ಷಲಕ್ಷ ಮಣಿ ಮಂಡಲ ಮಂಡಿತಾಂಗಂ. ಮಂದಹಾಸದಿಂದ ಕೂಡಿದ ಕಮಲದಂತಹ ಮುಖಕಾಂತಿಯೊಂದೊಪ್ಪುವ ಮಾಣಿಕ್ಯಮಯ ಕಿರೀಟ ಊರ್ಧ್ವ ಪುಂಡ್ರಗಳಿಂದ ವಿಶಿಷ್ಟನಾದ ಕಮಲಾಕ್ಷ ಮಣಿಗಳಿಂದಲೂ ರತ್ನ ಖಚಿತ ಕುಂಡಲಗಳಿಂದಲೂ
ಅಲಂಕೃತನಾದ ಶರೀರವುಳ್ಳ ಲಕ್ಷ್ಮೀ ಸಮೇತನಾದ ಶ್ರೀನಿವಾಸನನ್ನ ಪ್ರಾತಃ ಕಾಲದಲ್ಲಿ ಸ್ಮರಿಸಬೇಕಂತೆ. ಶೋಭಿಸುವ ಶಂಖ ಚಕ್ರಗಳನ್ನು ಕೈಯಲ್ಲಿ ಧರಿಸಿರುವ ಭಕ್ತರಿಗೆ ಅಭಯಪ್ರದನೆನಿಸಿರುವ ಕಟಿ ಸ್ಥಳದಲ್ಲಿ ಕೈಯಿಟ್ಟು ನಿಂತಿರುವ ಶ್ರೀವತ್ಸ ಕೌಸ್ತುಭಮಣಿ ಮತ್ತು ರತ್ನ ಖಚಿತ ಆಭರಣಗಳಿಂದ ಮಂಡಿತನಾದ ಪೀತಾಂಬರವನ್ನುಟ್ಟು ಮನ್ಮಥನಿಗಿಂತಲೂ ಹೆಚ್ಚು ಸೌಂದರ್ಯಶಾಲಿಯಾದ ಶ್ರೀನಿವಾಸನನ್ನ ಪ್ರಾತಃ ಕಾಲದಲ್ಲಿ ಭಜಿಸಬೇಕಂತೆ. ಮಣಿಗಣ ಖಚಿತವಾದ ನೂಪುರಗಳಿಂದ ಶೋಭಿಸುವ ಪೂರ್ಣಾನಂದ ಸ್ವರೂಪನಾದ ಭಕ್ತರಿಗೆ ಇದೇ ವೈಕುಂಠವೆಂಬ ತನ್ನ ಕರ ಕಮಲಗಳಿಂದ ಸೂಚಿಸುವ ಶ್ರೀನಿವಾಸನ ಶ್ರೀ ಚರಣಗಳಿಗೆ ಪ್ರಾತಃಕಾಲದಲ್ಲಿ ವಂದಿಸಬೇಕಂತೆ. ಇಂಥ ಮಹಾ ಮಹಿಮನಾದ ಭಗವಂತ ಇಂದು ಕಲ್ಪವೃಕ್ಷವನ್ನ ಏರಿ ಶ್ರೀದೇವಿ ಭೂದೇವಿ ಸಮೇತನಾಗಿ ನಮಗೆ ಅಷ್ಟ ಐಶ್ವರ್ಯಗಳನ್ನು ಕೊಡುವುದಕ್ಕೆ ಬರ್ತಾ ಇದ್ದಾನೆ. ರಥಸಪ್ತಮಿಯಂತಹ ಪರಮ ಪುಣ್ಯಕರವಾದ ದಿನದಂದು ರಥ ಏರಿ ಬರ್ತಾ ಇದ್ದಾನೆ. ಈ ಅಷ್ಟ ಐಶ್ವರ್ಯ ಯಾವುದೆಂದರೆ ಜ್ಞಾನ, ಸುಖ, ಶಾಂತಿ, ಆರೋಗ್ಯ, ಧನ, ಧಾನ್ಯ, ಜಯ, ವಿಜಯ. ಈ ಅಷ್ಟ ಐಶ್ವರ್ಯಗಳನ್ನು ಪ್ರತಿನಿಧಿಸುವ ಅಂತಿರುವ ಕಲ್ಪವೃಕ್ಷ ವಾಹನವನ್ನು ಏರಿ ರಥ ಬೀದಿಯಲ್ಲಿ ಬರುತ್ತಾ ಇದ್ದಾನೆ ನಮ್ಮ ಸ್ವಾಮಿ. ಬ್ರಹ್ಮ ರುದ್ರಾದಿ ದೇವತೆಗಳಿಗೂ ಕೂಡ ಭಗವಂತನ ಮಹಿಮೆಗಳನ್ನು ಹೇಳಲು ಸಾಧ್ಯವಿಲ್ಲವಂತೆ. ಬ್ರಹ್ಮಾದಿ ರುದ್ರರಿಗೂ ಭಗವಂತನ ಮಹಿಮೆಗಳನ್ನು ಹೇಳಲು ಸಾಧ್ಯ ಇಲ್ಲ ಎಂದ ಮೇಲೆ ನಮ್ಮಂಥವರ ಪ್ರಾರ್ಥನೆಯ ಭಗವಂತನವರೆಗೂ ಮುಟ್ಟುತ್ತದೆಯೇ ಎಂದ ಪ್ರಶ್ನೆ ನಮಗೆ ಬರುವುದು ಸಹಜ. ಆದರೆ ಶ್ರೀನಿವಾಸನ ಒಂದು ಪ್ರತಿಜ್ಞೆ ಉಂಟಂತೆ, ನನ್ನನ್ನ ನಂಬಿಕೊಂಡವರನ್ನ ನಾನು ಯಾವತ್ತೂ ಕೈ ಬಿಡುವುದಿಲ್ಲ ಎಂಬ ವಿಶೇಷವಾದ ಒಂದು ಪ್ರತಿಜ್ಞೆಯನ್ನ ಶ್ರೀನಿವಾಸ ಮಾಡಿದ್ದಾನಂತೆ. ಭಕ್ತರು ಸಲ್ಲಿಸುವ ಹೂವಿನ ಒಂದು ಎಸಳಿನ ಪೂಜೆಯಿಂದ ತೃಪ್ತನಾಗುತ್ತಾನೆ. ಭಕ್ತರು ಬಯಸಿದ್ದನ್ನೆಲ್ಲ ಕರುಣಿಸಿ ಅವರನ್ನ ಉದ್ಧಾರ ಮಾಡುತ್ತಾನಂತೆ ಕರುಣಾಮಯಿ ಕಲ್ಪವೃಕ್ಷ ಭಗವಂತ. ನಿನ್ನ ಕರುಣೆ ಎಂಬ ಕಣ್ಗಳಿಂದ ಕರುಣಾರಸವನ್ನ ಸುರಿಸುವಾಗ ಭಕ್ತರ ಎಲ್ಲ ಅವಯವಗಳನ್ನ ಒಮ್ಮೆ ನೋಡಿ ಎಂದು ಪ್ರಾರ್ಥಿಸೋಣ. ಯಾಕೆಂದರೆ ಅವನ ಒಂದು ಕೃಪಾ ದೃಷ್ಟಿ ಸಾಕು ನಮ್ಮ ಕಷ್ಟಗಳನ್ನ ಪರಿಹರಿಸುವುದಕ್ಕೆ. ಈ ತಿರುಪತಿಯ ಕ್ಷೇತ್ರದಲ್ಲಿ, ಈ ಮಹಾಕ್ಷೇತ್ರದಲ್ಲಿ ಶ್ರೀನಿವಾಸನಿಗೆ ವರ್ಷ ಪೂರ್ತಿ ಎಷ್ಟೋ ಉತ್ಸವಗಳು ನಡೆಯುತ್ತಲೇ ಇರುತ್ತೆ. ಶ್ರೀನಿವಾಸನ ಸನ್ನಿಧಿಯಲ್ಲಿ ನಿತ್ಯವೂ ಹಬ್ಬವೇ. ತಿರುಪತಿ ತಿರುಮಲ ಕ್ಷೇತ್ರ ಯಾವಾಗ ಬಂದರೂ ನೋಡಿದರೂ ಒಂದು ಹಬ್ಬದ ವಾತಾವರಣ. ನಿತ್ಯವೂ ಪರಮಾನ್ನ, ನಿತ್ಯ ಕಲ್ಯಾಣ ಪಚ್ಚ ತೋರಣ ಎಂಬ ಮಾತು ಶ್ರೀ ವೆಂಕಟೇಶ್ವರನಿಗೆ ಅಕ್ಷರತಃ ಸತ್ಯವಾದ ಮಾತು. ಅಂತತ್ರಾಣ ಪರಾಯಣನಾದ ವೆಂಕಟಗಿರಿನಾಥನಿಗೆ ದಿನನಿತ್ಯವೂ ಬೆಳಗ್ಗೆ ಸುಪ್ರಭಾತದಿಂದ ಹಿಡಿದು ರಾತ್ರಿ ಏಕಾಂತ ಸೇವೆಯವರೆಗೆ ಅನೇಕ ಉತ್ಸವಗಳು ದಿನಾಗಲೂ ನಡೆಯುತ್ತದೆ. ಇಷ್ಟಲ್ಲದೆ ನಿತ್ಯೋತ್ಸವ, ವಾರೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ವಾರ್ಷಿಕೋತ್ಸವಗಳು ಅತ್ಯಂತ ವೈಭವದಿಂದ ನಡೆಯುತ್ತದೆ. ಪರಮಾತ್ಮ ತ್ರಿಯುಗಹೂತಿ ಎಂದು ಹೆಸರು. ಅಂದರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳಲ್ಲಿ ಮಾತ್ರ ಅವತಾರ. ಹಾಗಾದರೆ ಕಲಿಯುಗದಲ್ಲಿ ಸಜ್ಜನರ ಉದ್ಧಾರ ಹೇಗೆ ಎಂದಾಗ ದ್ವಾಪರ ಯುಗದ ಕೃಷ್ಣನೇ ಭಕ್ತರ ಕಾಮಿತಾರ್ಥ ಪ್ರದಾಯಿನಿಯಾಗಿ ಶ್ರೀನಿವಾಸನಾಗಿ ಬಂದು ನಿಂತು ಪ್ರತಿದಿನವೂ ಸುಪ್ರಭಾತ ಸೇವೆಯನ್ನ, ಸಹಸ್ರನಾಮಾರ್ಚನೆ, ನಿತ್ಯ ಕಲ್ಯಾಣೋತ್ಸವ, ಡೋಲೋತ್ಸವ, ಸಹಸ್ರ ದೀಪಾಲಂಕಾರ ಸೇವೆ, ಏಕಾಂತ ಸೇವೆಯಂತಹ ನಿತ್ಯೋತ್ಸವ, ಅಷ್ಟದಳಪಾದ ಪದ್ಮಾರಾಧನೆ, ಸಹಸ್ರ ಕಳಶಾಭಿಷೇಕ, ಪುಷ್ಪಯಾಗ, ಪವಿತ್ರೋತ್ಸವ, ತೆಪ್ಪೋತ್ಸವ, ಹೀಗೆ ಒಂದೇ ಎರಡೇ ವರ್ಷಾದ್ಯಂತ ಸುಮಾರು 450ಕ್ಕೂ ಹೆಚ್ಚು
ಹೆಚ್ಚು ಉತ್ಸವಗಳನ್ನು ಮಾಡಿಸಿಕೊಂಡು ಭಗವಂತ ಶ್ರೀದೇವಿ ಭೂದೇವಿ ಸಮೇತನಾಗಿ ನಮ್ಮೆಲ್ಲರನ್ನ ಕಲಿಯುಗದ ಕಲ್ಪವೃಕ್ಷವಾಗಿ ಉದ್ಧರಿಸ್ತಾ ಇದ್ದಾನೆ. ನಮಃ ಪರಮ ಕಲ್ಯಾಣ ನಮಃ ಪರಮ ಮಂಗಲ ಅಶುಭಾನಿ ನಿರಾಶ್ಚಷ್ಟೆ ತನೋತಿ ಶುಭ ಸಂತತಿಂ ಆನಂದತೀರ್ಥವರದೋ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ನಮಃ. ಶ್ರೀನಿವಾಸನ ಮಹಿಮೆ ಅಪಾರವಾಗಿದೆ. ಅವನ ದರ್ಶನ ಮಾತ್ರದಿಂದ ಪಾಪರಾಶಿಗಳು ಭಸ್ಮವಾಗುತ್ತದೆ. ಹೀಗೆ ಹೇಳಿದಂತೆ ತಿರುಮಲೇಶ 4 ಯುಗದ ದೇವತೆ. ಈ ಪರ್ವತ ಸಹ 4 ಯುಗದ ಸಂಬಂಧವನ್ನ ಹೊಂದಿದೆ. ದಶರಥ ಮಹಾರಾಜ ಪುತ್ರ ಪ್ರಾಪ್ತಿಗಾಗಿ ವೆಂಕಟಗಿರಿಗೆ ಬಂದಿದ್ದಾನಂತೆ. ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿ ಅನೇಕ ಕಾಲ ತಪಸ್ಸನ್ನಾಚರಿಸಿ ರಾಮದೇವರನ್ನ ಪಡೆದನಂತೆ. ಹಾಗೆ ಶತಾನಂದರ ಮಾತನ್ನ ಬಾಯಿಯಿಂದ ಶ್ರೀನಿವಾಸನ ಮಹಿಮೆಯನ್ನ ಜನಕ ಮಹಾರಾಜ ಕೇಳಿದ. ಜನಕ ರಾಜನು ತನ್ನ ರಾಜ್ಯಭಾರವನ್ನ ಮಂತ್ರಿಗಳಿಗೆ ಒಪ್ಪಿಸಿ ಕೆಲ ಕಾಲ ನಾರಾಯಣಾದ್ರಿಗೆ ಹೋಗಿ ನಾರಾಯಣನನ್ನ ನೋಡಲು ವೃಷಭಾಚಲಕ್ಕೆ ಶಿಖರವೇರಿದನಂತೆ. ವೃಷಭಾಚಲದಲ್ಲಿ ಸ್ವಾಮಿ ಪುಷ್ಕರಣಿಯ ಸ್ನಾನ ಮಾಡಿ ಶ್ರೀ ಭೂದೇವಿ ಸಹಿತ ಶ್ರೀನಿವಾಸನನ್ನ ನೋಡಿ ಅಲ್ಲಿಯೇ ಬಹಳ ಕಾಲ ತಪಸ್ಸು ಮಾಡಿ ನಂತರ ಮಿಥಿಲೆಗೆ ಹೋಗಿ ಭೂಮಿಯನ್ನ ಪಾಲಿಸಿದಾಗ ಸೀತಾದೇವಿ ದೊರಕಿದಳಂತೆ. ವಾರಿ ಜನಾಭನೆ ವಾರಿ ಜಭವಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತರೊಡೆಯ ದೇವಯ್ಯ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ. ಹರಿಮದ ಭಂಗ ಕಾರುಣ್ಯ ಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಚಂದನ ವೇರಿ ಬಪ್ಪರಂಗ ದೇವೋ ತುಂಗ ನಂದ ನಂದನ ಹರಿಮದ ಭಂಗ ಕಾರುಣ್ಯ ಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಂಧಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ.
ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗ ಜಗಿಸೂತ ಕೊಳೆವಾನಂದ ನಿಗಮಾವಳಿಯಿಂದ ಜಗಜ್ಜನ್ಮಾದಿಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗ ಜಗಿಸೂತ ಕೊಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಣ ನಗ ಖಗ ಮೃಗ ಶಶಿ ಗಗನ ಮಣಾದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳುತ್ತಲೀ ಬೇಗ ಚಿಗಿ ಚಿಗಿದಾಡಲು ಮುಗುಳು ನಗೆಯ ಮಹೊರಗ ಗಿರಿವಾಸ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಅಗಣಿತ ಮುನಿಗಣ ನಗ ಖಗ ಮೃಗ ಶಶಿ ಗಗನ ಮಣಾದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳುತ್ತಲೀ ಬೇಗ ಚಿಗಿ ಚಿಗಿದಾಡಲು ಮುಗುಳು ನಗೆಯ ಮಹೌರಗ ಗಿರಿವಾಸ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ. ಗೋಪಾಲ ವಿಠಲ ದೇವ ಪರಾಕು ಅಡಿಗಳ ನೀಡು ಭಕ್ತ ವತ್ಸಲ ಹೇಲಕು ಮೀನಲ್ಲ ತಡ ಮಾಡಬೇಡವೋ ಹೇನಲ್ಲ ವಾಕುಲಾಲಿ ಸೆನ್ನೊಡೆಯ ಶ್ರೀ ಗೋಪಾಲ ವಿಠಲ ದೇವ ಪರಾಕು ಅಡಿಗಳ ನೀಡು ಭಕ್ತ ವತ್ಸಲ ಹೇಲಕು ಮೀನಲ್ಲ. ಮಡುವಿನೊಳಗೆ ಗಜ ಮೊರ ಇಡಲಾಕ್ಷಣ ಮಡದಿಗೆ ಹೇಳದೆ ದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪೊಡವಿಯೊಡನೆ ಕೂಡಿ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ. ಮಡುವಿನೊಳಗೆ ಗಜ ಮೊರ ಇಡಲಾಕ್ಷಣ ಮಡದಿಗೆ ಹೇಳದೆ ದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪೊಡವಿಯೊಡನೆ ಕೂಡಿ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ. ವಾರಿಜ ಲಯ ಪತೆ ವಾರಿಜ ನಾಭನೆ ವಾರಿಜ ಭವ ಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ಧೊರೆಯೇ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ. ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜೀಯ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಶ್ರೀನಿವಾಸರಾಯ ಶ್ರೀನಿವಾಸರಾಯ. ಓಂ ನಮೋ ವೆಂಕಟೇಶಾಯ. ಓಂ ನಮೋ ಪದ್ಮಾವತ್ಯೇ ನಮಃ. ಇಂದಿನ ದಿನ ಬಹಳ ಪುಣ್ಯಕರವಾದ ಪರ್ವಕಾಲವಾದಂತಹ ರಥಸಪ್ತಮಿ. ಶ್ರೀನಿವಾಸ ಪದ್ಮಾವತಿ ಅಮ್ಮನವರ ಉತ್ಸವಗಳು ಜೊತೆಯಾಗಿ ನಡೆಯುತ್ತಾ ಇದೆ. ತಿರುಚಾನೂರಿನಲ್ಲಿ ತಿರುಮಲದಲ್ಲಿ ಶ್ರೀನಿವಾಸ ಪದ್ಮಾವತಿ ಅಮ್ಮನವರ ಉತ್ಸವಗಳು ಜೊತೆಯಾಗಿ ನೋಡಲು ಮನೋಹರವಾಗಿ ಕಾಣಿಸ್ತಾ ಬಂದಿದೆ. ಶ್ರೀನಿವಾಸ ಈಗ ಸಾಯಂಕಾಲ ಸರ್ವಲೋಕಕ್ಕೆ ನಾನೇ ಅಧಿಪತಿ ಎಂದು ಸರ್ವ ಭೂಪಾಲ ವಾಹನದ ಮೇಲೆ ಕುಳಿತು ನಡೆದರೆ ರಥಬೀದಿಯಲ್ಲಿ ಅಮ್ಮನವರು ಚಂದ್ರಪ್ರಭಾ ವಾಹನವನ್ನ ಏರಿ ಅತ್ಯಂತ ವೈಭವದಿಂದ ದರ್ಶನ ಕೊಡಲಿದ್ದಾರೆ. ಪತಿ ಪತ್ನಿಯರಿಬ್ಬರೂ ಸಕಲಾಭರಣಗಳಿಂದ ಅಲಂಕರಿಸಿಕೊಂಡು ಬಹಳ ವಿಜೃಂಭಣೆಯಿಂದ ಸಾಗಿ ಬರುತ್ತಾ ಇದ್ದಾರೆ.
ಇದನ್ನ ನೋಡಿದರೆ ನಮಗೆ ಅನಿಸಬಹುದು, ಈ ಸರ್ವಾಂತರ್ಮಿಯಾದ ಸರ್ವಶಕ್ತನಾದ ಭಗವಂತನಿಗೆ ಉತ್ಸವ ಯಾಕೆ ಬೇಕು? ಉತ್ಸವ ಮಾಡಬೇಕಾ? ಈ ಉತ್ಸವದಿಂದ ಅವನಿಗೇನಾದರೂ ಪ್ರಯೋಜನವಿದೆಯಾ ಎನ್ನುವ ಪ್ರಶ್ನೆ ಬರಬಹುದು. ಉತ್ಸವ ನಮಗಾಗಿ ಮಾಡುವಂಥದ್ದು. ಉತ್ಸವ ಎಂದರೆ ಉತ್ಕೃಷ್ಟವಾದ, ಅಂದರೆ ಉತ್ತಮ ಅಂತ ಅರ್ಥ. ಸವ ಅಂದರೆ ಯಜ್ಞ. ಭಗವಂತನಿಗೆ ಉತ್ತಮವಾದ ಯಜ್ಞವೇ ಉತ್ಸವ. ಆದ್ದರಿಂದ ಪ್ರತಿ ವರ್ಷ 400ಕ್ಕೂ ಹೆಚ್ಚು ಉತ್ಸವಗಳನ್ನು ತಿರುಮಲ ತಿರುಪತಿ ಕ್ಷೇತ್ರದಲ್ಲಿ ಭಕ್ತಾದಿಗಳು ನಡೆಸ್ತಾ ಬಂದಿದ್ದಾರೆ. ಹಾಗಾದರೆ ಈ ಉತ್ಸವದಿಂದ ಭಗವಂತನಿಗೆ ಯಾವ ಒಂದು ಪ್ರಯೋಜನವೂ ಇಲ್ಲ. ಆದರೆ ನಮ್ಮ ಸರ್ವ ಕಾಮನೆಗಳನ್ನು ಪೂರ್ತಿ ಮಾಡಿಕೊಳ್ಳುವ ಉತ್ತಮ ಸಾಧನ ಈ ಉತ್ಸವ. ಈ ರಥಸಪ್ತಮಿಯ ಶುಭ ಸಂದರ್ಭದಲ್ಲಿ ಬೆಳಗ್ಗೆ 5:30ರಿಂದ ಉತ್ಸವಗಳು ಪ್ರಾರಂಭವಾಗಿದೆ. ಶ್ರೀನಿವಾಸ ಸೂರ್ಯಪ್ರಭಾ ವಾಹನ, ಚಿನ್ನಶೇಷ ವಾಹನ, ಗರುಡ ವಾಹನ, ಹನುಮಂತ ವಾಹನ ಆಗಿ 7 ವಾಹನಗಳಿಂದ ಉತ್ಸವಗಳನ್ನು ಆಚರಿಸಿಕೊಂಡಿದ್ದಾನೆ. ತಿರುಚಾನೂರಿನಲ್ಲಿ ಅಮ್ಮನವರು ಅಶ್ವವಾಹನ, ಸೂರ್ಯಪ್ರಭಾ ವಾಹನ, ಹಂಸವಾಹನ, ಗರುಡ ವಾಹನ, ರಾತ್ರಿ ಗಜವಾಹನ, ಹೀಗೆ ವಾಹನಗಳಿಂದ ಮೆರವಣಿಗೆಯನ್ನು ನಡೆಸುತ್ತಾ ಕೊಂಡು ಬಂದಿದ್ದಾರೆ. ಭಕ್ತಾದಿಗಳ ಸಮೂಹ ಸಾಗರವೇ ಬಂದಿದೆ. ಗುಂಪು ಗುಂಪಾಗಿ ನಿಂತು ಉತ್ಸವಗಳನ್ನು, ಭಗವಂತನನ್ನ ಕಣ್ಣು ಮನಗಳಲ್ಲಿ ತುಂಬಿಕೊಳ್ತಾ ಇದ್ದಾರೆ. SVBC ಕನ್ನಡ ವಾಹಿನಿ ನಮ್ಮ ಮನೆಗಳಿಗೆ ಮುಟ್ಟಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸೋಣ. ಯಾರು ಆಶ್ವಯುಜ ಮಾಸದಲ್ಲಿ ನಡೆದ ಬ್ರಹ್ಮೋತ್ಸವವನ್ನು ನೋಡುವುದಕ್ಕೆ ಆಗಲಿಲ್ಲವೋ ಅಂಥವರು ರಥಸಪ್ತಮಿಯ ಉತ್ಸವವನ್ನು ನೋಡಿದರೆ ಅದೇ ಪುಣ್ಯ ಬರುವುದೆಂದು ನಂಬಿಕೆ ಇದೆ. ಈ ತಿರುಮಲ ತಿರುಪತಿಯಲ್ಲಿ ನಡೆಯುವ ಉತ್ಸವಗಳನ್ನು ಭಕ್ತಿಯಿಂದ ಸೇವಿಸ್ತಾರೋ ಅವರನ್ನು ಭಗವಂತ ದುಃಖಕರವಾದ ಸಂಸಾರ ಸಾಗರದವನ್ನ ಕ್ಷಣ ಮಾತ್ರದಲ್ಲಿ ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟ ರೀತಿಯಲ್ಲಿ ಪುನರ್ಜನ್ಮವಿಲ್ಲದಂತೆ ಮೋಕ್ಷವನ್ನು ಕೊಟ್ಟು ಕಾಪಾಡುತ್ತಾನೆ ಎಂದು ಅಚಲವಾದ ನಂಬಿಕೆ ಇದೆ. ಈ ಶ್ರೀ ಕ್ಷೇತ್ರದಲ್ಲಿ ಸಕಲವೂ ಭಗವಂತನ ಅಧೀನ, ಆ ಭಗವಂತನ ಸನ್ನಿಧಾನವನ್ನು ಹೊಂದಿರುವಂತಹ ಕ್ಷೇತ್ರ. ಲಕ್ಷ್ಮೀ ದೇವಿಯಂತೂ ಭಗವಂತನನ್ನ ಬಿಟ್ಟಿರಲೇ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ, ಆಭರಣಗಳಲ್ಲೂ, ಪುಷ್ಕರಣಿಯಲ್ಲೂ, ಸ್ವಾಮಿ ಪುಷ್ಕರಣಿಯಲ್ಲೂ ಲಕ್ಷ್ಮೀನಾರಾಯಣರ ಸನ್ನಿಧಾನ. ಸ್ವಾಮಿ ಪುಷ್ಕರಣೀಂ ಸ್ನಾನಂ ವೆಂಕಟೇಶ ದರ್ಶನಂ ಮಹಾಪ್ರಸಾದ ಸ್ವೀಕಾರ ತ್ರೈಲೋಕ್ಯ ದುರ್ಲಭಂ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶ್ರೀನಿವಾಸನ ದರ್ಶನವನ್ನು ಮಾಡಿ ಅವನ ಪ್ರಸಾದವನ್ನ ಸ್ವೀಕಾರ, ಈ 3 ಈ ಲೋಕದಲ್ಲಿ ದುರ್ಲಭ ಅಂತ ವರಾಹ ಪುರಾಣ ಬಂದಿದೆ. ಎಲ್ಲರಿಗೂ ಈ ಒಂದು ಸುದವಕಾಶ ಸಿಗುವುದಿಲ್ಲ ಅಂತ ವರಾಹ ಪುರಾಣ ಮತ್ತೆ ಮತ್ತೆ ಹೇಳಿದೆ. ಸ್ವಾಮಿ ಪುಷ್ಕರಣಿ ಸ್ನಾನಂ ಶ್ರೀ ಶ್ರೀನಿವಾಸಸ್ಯ ದರ್ಶನಂ ಸಹಸ್ರನಾಮ ಪಠನಂ ನಾಲ್ವಸ್ಯ ತಪಸೋಫಲಂ, ಇದು ಸ್ಕಾಂದ ಪುರಾಣದಲ್ಲಿ ಹೇಳಿದೆ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶ್ರೀನಿವಾಸನ ದರ್ಶನ ಮಾಡಿ ವಿಷ್ಣು ಸಹಸ್ರನಾಮದ ಪಠನ ಈ 3 ಮಹಾ ತಪಸ್ಸಿನ ಫಲ ಕೊಡುತ್ತದೆ ಎಂದು ಸಂಶಯ ಬೇಡ ಅಂತ ಸ್ಕಾಂದ ಪುರಾಣ ಹೇಳ್ತಾ ಇದೆ. ಈ ಪುಷ್ಕರಣಿಗಳು ಸಾಮಾನ್ಯವಾಗಿ ದೇವಾಲಯದಲ್ಲಿ ಹತ್ತಿರ ಇರುವಂತಹ ಒಂದು ಪವಿತ್ರವಾದ ತೊಟ್ಟಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಪುಷ್ಕರಣಿಗಳಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಒಂದು ಮಹತ್ವದಿಂದ ಕೂಡಿದೆ. ಆದರೆ ಇದು ಸ್ವಾಮಿ ಪುಷ್ಕರಣಿ. ಈ ಸ್ವಾಮಿ ಪುಷ್ಕರಣಿಯಲ್ಲಿ ವಿಶೇಷವಾಗಿ ಸರಸ್ವತಿ ಬಕುಳಾದೇವಿಯ ಸನ್ನಿಧಾನ ಇದೆ. ಮತ್ತೆ ಲಕ್ಷ್ಮೀನಾರಾಯಣರು ತಮ್ಮ ದೇವತಾ ಸಮೂಹದಿಂದ ಈ ತೀರ್ಥದಲ್ಲಿ ನೆಲೆಸಿದ್ದಾರೆ. ವರಾಹ ಪುರಾಣದಂತೆ ಸ್ವಾಮಿ ಪುಷ್ಕರಣಿ ಸ್ನಾನಂ ಸದ್ಗುರು ಪಾದಸೇವನಂ ಏಕಾದಶಿ ವ್ರತಂ ಚಾಪಿ ತ್ರಯಮತ್ಯಂತ ದುರ್ಲಭಂ ದುರ್ಲಭಂ ಮಾನುಷಂ ಜನ್ಮ ದುರ್ಲಭಂ ತತ್ರ ಜೀವನಂ ಸ್ವಾಮಿ ಪುಷ್ಕರಣಿ ಸ್ನಾನಂ ತ್ರಯಮತ್ಯಂತ ದುರ್ಲಭಂ.
ದುರ್ಲಭ 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 ಎಂದು ಮತ್ತೆ ಮತ್ತೆ ಹೇಳುತ್ತೆ ಪುರಾಣಗಳು. ಸ್ವಾಮಿ ಪುಷ್ಕರಣಿಯ ಸ್ನಾನ, ಸದ್ಗುರು ಪಾದ ಸೇವನೆ, ಏಕಾದಶಿ ವ್ರತ ಇವು 3 ಮನುಷ್ಯನಿಗೆ ಲಭ್ಯವಿದೆ. ಆದರೆ ಅದು ಬಹಳ ಸುಲಭವಾಗಿ ಸಿಗೋದಿಲ್ಲ. ಈ ಪುಷ್ಕರಣಿಯಲ್ಲಿ ಶ್ರೀನಿವಾಸ ಶ್ರೀದೇವಿ ಭೂದೇವಿ ಸಮೇತನಾಗಿ ಜಲಕ್ರೀಡೆಯನ್ನು ಆಡಿದ್ದರಿಂದ ಇದು ವಿರಜಾ ನದಿಯಂತೆ ಪವಿತ್ರವಾಗಿದೆ ಎಂದು ಪುರಾಣಗಳು ಸಾರ್ತಾ ಇದೆ. ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಭ್ರೂಣ ಹತ್ಯೆ, ಸಮಸ್ತ ಪಾಪ ಪರಿಹಾರ, ಇಷ್ಟಾರ್ಥ ಪ್ರಾಪ್ತಿ. ಇದರಲ್ಲಿ ಸ್ನಾನ ಮಾಡಿದ ಮಾನವನಿಗೆ 7 ಜನ್ಮಗಳ ಮಾಡಿದ ಪಾಪ ಪರಿಹಾರವಾಗುತ್ತೆ ಅಂತ ಪುರಾಣಗಳು ತಿಳಿಸಿಕೊಡುತ್ತೆ. ಸಪ್ತ ಜನ್ಮ ಕೃತಂ ಪಾಪಂ ಸಹಸಾಸ ವ್ಯುಪೋಹತಿ ಎಂದು ಪದ್ಮಪುರಾಣ ಹೇಳಿದೆ. ಷಟ್ತೀರ್ಥಾನಿ ಮಹಾಬಾಹೋ ಗರ್ಭವಾಸಾತ್ಮಕಂ ಭಯಂ ಪರಿಹರಂತ್ಯೇವ ಸ್ನಾತನಾಂ. ತಿರುಮಲದಲ್ಲಿ 66 ಕೋಟಿ ತೀರ್ಥಗಳೆಲ್ಲವೂ ಸ್ವಾಮಿ ಪುಷ್ಕರಣಿಯಲ್ಲಿ ಸೇವಾರ್ಥವಾಗಿದೆ. ಇವುಗಳನ್ನು 6 ತೀರ್ಥಗಳು ಉತ್ತಮವಾಗಿದ್ದು ಇಲ್ಲಿ ಸ್ನಾನ ಮಾಡಿದವರಿಗೆ ಗರ್ಭವಾಸವಿರುವುದಿಲ್ಲ ಅಂತ ಈ ಶ್ಲೋಕ ತಿಳಿಸಿಕೊಡುತ್ತದೆ. ಧನುರ್ಮಾಸದ ಶುಕ್ಲ ದ್ವಾದಶಿಯಂದು ಅರುಣೋದಯದ ಕಾಲದಲ್ಲಿ ಸಮಸ್ತ ತೀರ್ಥಗಳ ಸ್ವಾಮಿ ಪುಷ್ಕರಣಿಯಲ್ಲಿರುತ್ತದೆ. ಅಂದು ಸ್ನಾನ ಮಾಡಿದರೆ 66 ಕೋಟಿ ತೀರ್ಥ ಸ್ನಾನದ ಫಲ ಬರುತ್ತದೆ ಎಂದು ನಂಬಿಕೆಯುಂಟು. ಹೀಗೆ ಅನಂತ ಮಹಿಮೆಗಳನ್ನು ಹೊಂದಿರುವ ಪ್ರಪಂಚದಲ್ಲಿನ ಎಲ್ಲ ತೀರ್ಥಗಳಿಗೂ ಸ್ವಾಮಿ ಎಂದು ನಮ್ಮ ಪ್ರಭು ಶ್ರೀನಿವಾಸನಂತೆ ಅಗ್ರಮಾನ್ಯವಾದ ಕಾರಣ ಸ್ವಾಮಿ ಪುಷ್ಕರಣಿ ಎಂದು ಕರೆಯುವುದು ಸಾರ್ಥಕವಾಗಿದೆ. ಈ ಸ್ವಾಮಿ ಪುಷ್ಕರಣಿ 9 ಪವಿತ್ರ ತೀರ್ಥಗಳಿದೆ. ಸ್ವಾಮಿ ಪುಷ್ಕರಣಿಯಲ್ಲಿ ಕುಬೇರ ತೀರ್ಥ, ಗಾಲವ ತೀರ್ಥ, ಮಾರ್ಕಂಡೇಯ ತೀರ್ಥ, ಅಗ್ನಿ ತೀರ್ಥ, ಯಮತೀರ್ಥ, ವಸಿಷ್ಠ ತೀರ್ಥ, ವರುಣ ತೀರ್ಥ, ವಾಯುತೀರ್ಥ ಮತ್ತು ಸರಸ್ವತಿ ತೀರ್ಥ. 9 ತೀರ್ಥಗಳ ಪವಿತ್ರ ಸಂಗಮವಾದ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ವರಾಹಸ್ವಾಮಿ ದರ್ಶನ ಮಾಡಿ ಶ್ರೀನಿವಾಸನ ದರ್ಶನವನ್ನ ಮಾಡಿದರೆ ಪುನರ್ಜನ್ಮವಿಲ್ಲ, ಪುನರ್ಜನ್ಮವಿಲ್ಲ. ಇದು ಸುಲಭವಾದ ಮೋಕ್ಷ ಮಾರ್ಗ ಎನ್ನುವುದಕ್ಕೆ ಸಂಶಯವಿಲ್ಲ ಎಂದು ಪುರಾಣಗಳನ್ನು ಸಾರ್ತಾ ಇದೆ. ಭಗವಂತನ ಕಲ್ಪವೃಕ್ಷ ವಾಹನ ಸಡಗರದಿಂದ ವಿಜೃಂಭಣೆಯಿಂದ ಜನರ ಮನೆಗೆ ಬರ್ತಾ ಇದೆ. ಜನಗಳು ನೋಡ್ತಾ ತಮ್ಮನ್ನ ಭಕ್ತಿ ಪರವಶದಿಂದ ನೋಡ್ತಾ ನಿಂತಿದ್ದಾರೆ. ಶ್ರೀನಿವಾಸ ಅಲಂಕಾರ ಪ್ರಿಯ. ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀ ಮಂಗಳಮಾರಮಣಗೆ ಮಂಗಳಭೂರಮಣಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ. 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 ಜಯ ಮಂಗಳ ಶುಭ ಮಂಗಳ, ಜಯ ಮಂಗಳ ಶುಭ ಮಂಗಳ, ಶುಭ ಮಂಗಳ, ಜಯ ಜಯ ಮಂಗಳ, ಶುಭ ಮಂಗಳ, ಜಯ ಜಯ ಮಂಗಳ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ,
ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರಿಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ